ಮಾಡ್ಲಿಕ್ಕೆ ಹಿರಿಯ ವಕೀಲರಾದ ಬಾಲನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್, ಕೊನೆಗೂ ಒಂದು ಸ್ಥಳ ಮಹಜರು ಅನ್ನೋ ಹಂತಕ್ಕೆ ಬಂದಿದೆ ಪ್ರಕರಣದ ತನಿಖೆ. ಈ ಘಟ್ಟ ಎಷ್ಟು ಮಹತ್ವವಾದದ್ದು ಅದನ್ನು ವಿವರಿಸೋದಾದ್ರೆ ಸರ್. ಹಲೋ ಸರ್ ನಮಸ್ಕಾರ, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹೇಳಿ ಮೇಡಮ್. ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಸದ್ಯಕ್ಕೆ ಧರ್ಮಸ್ಥಳ ಪ್ರಕರಣದಲ್ಲಿ. ಎಷ್ಟು ಇಂಪಾರ್ಟೆಂಟ್ ಸರ್ ಇದು? ಇದು ಸ್ಥಳ ಮಹಜರ್ ಮಾತ್ರ ಅಲ್ಲ, ಇದು ಅಮಾನತು ಮಹಜರ್ ಕೂಡ. ಸ್ಥಳ ಅಂದ್ರೆ ಈ ಸ್ಕೆಲೆಟನ್ಸ್ ಬರಿಯಲ್ ಮಾಡಿರೋದು, ಅಂದ್ರೆ ಹೆಣವನ್ನು ಬರಿಯಲ್ ಮಾಡಿರೋ ಜಾಗ ಭಾರಿ ಮಹತ್ವವಾದದ್ದು. ಅದು ಯಾರ ಮುಖಾಂತರ ಅದು ರಿಕವರಿ ಮಾಡ್ತಾರೆ ಅನ್ನೋದು ಮಹತ್ವವಾದದ್ದು. ಎರಡನೇದು, ಈಗ ಇವರು ಅದನ್ನ ಬರಿಯಲ್ ಮಾಡಿರೋರು, ಇವರು ಬರಿಯಲ್ ಮಾಡಿಯಕ್ಕೆ ಹೇಳಿದ್ದು ಯಾರು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಅದನ್ನ ಇದರಲ್ಲಿ ABCD ಅವ್ರನ್ನ ಬಂಧಿಸಿ ಅವ್ರ ಮುಖಾಂತರ ಈ ಜಾಗವನ್ನು ತೋರಿಸಿದ್ರೆ ಅದರ ಮಹತ್ವ ಜಾಸ್ತಿ ಆಗುತ್ತೆ, ಅವ್ರ ಮಹತ್ವ ಜಾಸ್ತಿ ಆಗುತ್ತೆ. ಈಗ ಇವರು ವಿಸಿಲ್ ಬ್ಲೋವರು ಮತ್ತು ಇವ್ರನ್ನ ಆರೋಪಿ ಮಾಡಬಾರ್ದು, ಫ್ಯೂಚರ್ ಅಲ್ಲಿ ಅವ್ರನ್ನ ಅಪ್ರೂವರ್ ಮಾಡ್ಬೋದು, ಏನಾಗ್ಲೂ ಮಾಡ್ಬೋದು. ಅದರಿಂದ ಈ ಸ್ಥಳ ಮಹಜರ್ಗೆ ಭಾರಿ ಮಹತ್ವ ಇದೆ. ಇದಕ್ಕೆ ಸಾಕ್ಷಿದಾರರು ಯಾರು, ಇದನ್ನ ಸರ್ಕಾರಿ ಸಾಕ್ಷಿದಾರರನ್ನ ಹಾಕೊಂಡ್ರೆ ಒಳ್ಳೇದು. ಅದನ್ನ ಬಿಟ್ಟು ಅವರು ಈಗ ಪ್ರತಿಕೂಲ ಸಾಕ್ಷಿಗಳನ್ನ ಹಾಕೊಂಡ್ರೆ ಕೇಸು ಕೆಟ್ಟೋಗುತ್ತೆ. ಪ್ರತಿಕೂಲ ಸಾಕ್ಷಿ ಕೇಸು ಕೆಟ್ಟೋಗುತ್ತೆ. ಯಾಕಂದ್ರೆ ಕೋರ್ಟ್ ಅಲ್ಲಿ ಬಂದ್ರೆ ಈ ಮಹಜರ್ಗೆ ನಮ್ಮ ಹತ್ರ ಸಹಿ ಪೊಲೀಸ್ ಠಾಣೆಯಲ್ಲಿ ತಗೊಂಡ್ರು ಅಥವಾ ಸಿಟ್ ಆಫೀಸಲ್ಲಿ ತಗೊಂಡ್ರು ಅಂತ ಅವ್ರು ಸುಳ್ಳು ಹೇಳ್ಬಿಟ್ರೆ ಅದಕ್ಕೆ ಧಕ್ಕೆ ಬೀಳುತ್ತೆ. ಅದು ಸರ್ಕಾರಿ ಸಾಕ್ಷಿದಾರನ್ನೇ ಹಾಕೊಂಡ್ರೆ ಒಳ್ಳೇದಾಗುತ್ತೆ. ಇವಾಗ ಸದ್ಯಕ್ಕೆ ಸ್ಥಳ ಮಹಜರ್ ನಡೆಯುವಾಗ ಯಾರ್ಯಾರು ಇರ್ತಾರೆ ಸರ್? ಕೇವಲ SIT ಅಧಿಕಾರಿಗಳು ಮಾತ್ರ ಅಲ್ಲ, ಸ್ಥಳೀಯ ಪೊಲೀಸರು ಮಾಡಿದ್ರೆ ಅಲ್ಲಿ ತಹಶೀಲ್ದಾರ್ ಇರ್ತಾರೆ, ಮ್ಯಾಜಿಸ್ಟ್ರೇಟ್, ನ್ಯಾಯಾಧೀಶರು ಆದೇಶ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಸರ್ಕಾರಿ ಸಾಕ್ಷಿದಾರರು ಇರ್ತಾರೆ, ಪ್ರೈವೇಟ್ನವರು ಇರ್ತಾರೆ. ಅಲ್ಲ, ಯಾವ ಜಾಗದಲ್ಲಿ ರಿಕವರಿ ಮಾಡ್ತಾರೆ ಅಲ್ಲಿ ಸುತ್ತಮುತ್ತಲು ಇರೋರು ಅದು 102, 104 ಆಗುತ್ತೆ. ಸ್ಥಳೀಯರನ್ನ ಕರೆದುಕೊಂಡು ಹೋಗಿ ಮಾಡ್ಬೇಕಂತಾಗುತ್ತೆ. ಈಗ ಸರ್ಕಾರಿ ನೌಕರನ್ನು ಕರೆದುಕೊಂಡು ಮಾಡ್ಬೇಕಾಗುತ್ತೆ. FSL ನವರು ಅವ್ರು ಯಾರಾದ್ರೂ ಇರ್ತಾರ? ಈಗ ಅದರಲ್ಲಿ ಬಾಡಿ ಎಕ್ಸ್ಯೂಮ್ ಮಾಡೋದಿದ್ರೆ ಅವ್ರು ಇರ್ಲೇಬೇಕಾಗುತ್ತೆ. ಯಾಕಂದ್ರೆ DNA ಪ್ರೊಫೈಲ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. DNA ಪ್ರೊಫೈಲ್ ಕಲೆಕ್ಟ್ ಮಾಡ್ಬೇಕಾದ್ರೆ ತಜ್ಞರು ಇರಬೇಕು. ಅದರಲ್ಲಿ ಕೂದಲು ಸಿಕ್ಕಿದ್ರೆ ಅಥವಾ ಬೋನ್ಸ್ ಸಿಕ್ಕಿದ್ರೆ, ತಲೆಬುರುಡೆ ಸಿಕ್ಕಿದ್ರೆ ಅದನ್ನೆಲ್ಲ ನೀಟಾಗಿ ಕಲೆಕ್ಟ್ ಮಾಡಿ ಅದಕ್ಕೆ ಮರ್ಜರ್ ಮಾಡಿ ಅದಕ್ಕೆ ಸೀಲ್ ಮಾಡಿ ಅದನ್ನ ತಕ್ಷಣ FSLಗೆ ಕಳಿಸಿದೆಲ್ಲ ಕೂಡ ಯೂಸ್ ಆಗುತ್ತೆ. ಯಾಕಂದ್ರೆ ಚೈನ್ ಆಫ್ ಕಸ್ಟಡಿ ಅನ್ನೋದು ಒಂದಿದೆ. ಆ ಚೈನ್ ಆಫ್ ಕಸ್ಟಡಿನಲ್ಲಿ ತಪ್ಪು ಆದ್ರೆ ಭಾರಿ ತೊಂದರೆಗಳು ಆಗುತ್ತೆ. ಅದು ಆಮೇಲೆ ಫ್ಯೂಚರ್ ಅಲ್ಲಿ ಕೇಸ್ಗೆ ಒಂದು ಬೆನಿಫಿಟ್ ಆಫ್ ಡೌಟ್ ಆಗುತ್ತೆ. ರೈಟ್. ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಇದು ಹಿರಿಯ ವಕೀಲರಾದ ಬಾಲನ್ ಅವರ ಪ್ರತಿಕ್ರಿಯೆ. ಅಲ್ಲಿ ಮಾಡ್ಲಿಕ್ಕೆ ಹಿರಿಯ ವಕೀಲರಾದ ಬಾಲನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್, ಕೊನೆಗೂ ಒಂದು ಸ್ಥಳ ಮಹಜರು ಅನ್ನೋ ಹಂತಕ್ಕೆ ಬಂದಿದೆ ಪ್ರಕರಣದ ತನಿಖೆ. ಈ ಘಟ್ಟ ಎಷ್ಟು ಮಹತ್ವವಾದದ್ದು ಅದನ್ನು ವಿವರಿಸೋದಾದ್ರೆ ಸರ್. ಹಲೋ ಸರ್ ನಮಸ್ಕಾರ, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹೇಳಿ ಮೇಡಮ್. ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಸದ್ಯಕ್ಕೆ ಧರ್ಮಸ್ಥಳ ಪ್ರಕರಣದಲ್ಲಿ. ಎಷ್ಟು ಇಂಪಾರ್ಟೆಂಟ್ ಸರ್ ಇದು? ಇದು ಸ್ಥಳ ಮಹಜರ್ ಮಾತ್ರ ಅಲ್ಲ, ಇದು ಅಮಾನತು ಮಹಜರ್ ಕೂಡ. ಸ್ಥಳ ಅಂದ್ರೆ ಈ ಸ್ಕೆಲೆಟನ್ಸ್ ಬರಿಯಲ್ ಮಾಡಿರೋದು, ಅಂದ್ರೆ ಹೆಣವನ್ನು ಬರಿಯಲ್ ಮಾಡಿರೋ ಜಾಗ ಭಾರಿ ಮಹತ್ವವಾದದ್ದು. ಅದು ಯಾರ ಮುಖಾಂತರ ಅದು ರಿಕವರಿ ಮಾಡ್ತಾರೆ ಅನ್ನೋದು ಮಹತ್ವವಾದದ್ದು. ಎರಡನೇದು, ಈಗ ಇವರು ಅದನ್ನ ಬರಿಯಲ್ ಮಾಡಿರೋರು, ಇವರು ಬರಿಯಲ್ ಮಾಡಿಯಕ್ಕೆ ಹೇಳಿದ್ದು ಯಾರು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಅದನ್ನ ಇದರಲ್ಲಿ ABCD ಅವ್ರನ್ನ ಬಂಧಿಸಿ ಅವ್ರ ಮುಖಾಂತರ ಈ ಜಾಗವನ್ನು ತೋರಿಸಿದ್ರೆ ಅದರ ಮಹತ್ವ ಜಾಸ್ತಿ ಆಗುತ್ತೆ. ಈಗ ಇವರು ವಿಸಿಲ್ ಬ್ಲೋವರು ಮತ್ತು ಇವ್ರನ್ನ ಆರೋಪಿ ಮಾಡಬಾರ್ದು, ಫ್ಯೂಚರ್ ಅಲ್ಲಿ ಅವ್ರನ್ನ
ಅಪ್ರೂವರ್ ಮಾಡ್ಬೋದು ಏನಾಗ್ಲೂ ಮಾಡ್ಬೋದು. ಅದರಿಂದ ಈ ಸ್ಥಳ ಮಹಸರಿಗೆ ಭಾರಿ ಮಹತ್ವ ಇದೆ. ಇದಕ್ಕೆ ಸಾಕ್ಷಿದಾರರು ಯಾರು, ಇದನ್ನ ಸರ್ಕಾರಿ ಸಾಕ್ಷಿದಾರರನ್ನ ಹಾಕೊಂಡ್ರೆ ಒಳ್ಳೇದು. ಅದನ್ನ ಬಿಟ್ಟು ಅವರು ಈಗ ಪ್ರತಿಕೂಲ ಸಾಕ್ಷಿಗಳನ್ನ ಹಾಕೊಂಡ್ರೆ ಕೇಸು ಕೆಟ್ಟೋಗುತ್ತೆ. ಪ್ರತಿಕೂಲ ಸಾಕ್ಷಿ ಕೇಸು ಕೆಟ್ಟೋಗುತ್ತೆ. ಯಾಕಂದ್ರೆ ಕೋರ್ಟ್ ಅಲ್ಲಿ ಬಂದ್ರೆ ಈ ಮಗಸರಿಗೆ ನಮ್ಮ ಹತ್ರ ಸಹಿ ಪೊಲೀಸ್ ಠಾಣೆಯಲ್ಲಿ ತಗೊಂಡ್ರು ಅಥವಾ ಸಿಟ್ ಆಫೀಸಲ್ಲಿ ತಗೊಂಡ್ರು ಅಂತ ಅವ್ರು ಸುಳ್ಳು ಹೇಳ್ಬಿಟ್ರೆ ಅದಕ್ಕೆ ಧಕ್ಕೆ ಬೀಳುತ್ತೆ. ಅದು ಸರ್ಕಾರಿ ಸಾಕ್ಷಿದಾರನ್ನೇ ಹಾಕೊಂಡ್ರೆ ಒಳ್ಳೇದಾಗುತ್ತೆ. ಇವಾಗ ಸದ್ಯಕ್ಕೆ ಸ್ಥಳ ಮಹಜರ್ ನಡೆಯುವಾಗ ಯಾರ್ಯಾರು ಇರ್ತಾರೆ ಸರ್? ಕೇವಲ SIT ಅಧಿಕಾರಿಗಳು ಮಾತ್ರ ಅಲ್ಲ, ಸ್ಥಳೀಯ ಪೊಲೀಸರು ಮಾಡಿದ್ರೆ ಅಲ್ಲಿ ತಹಶೀಲ್ದಾರ್ ಇರ್ತಾರೆ, ಮ್ಯಾಜಿಸ್ಟ್ರೇಟ್, ನ್ಯಾಯಾಧೀಶರು ಆದೇಶ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಸರ್ಕಾರಿ ಸಾಕ್ಷಿದಾರರು ಇರ್ತಾರೆ, ಪ್ರೈವೇಟ್ನವರು ಇರ್ತಾರೆ. ಅಲ್ಲ ಯಾವ ಜಾಗದಲ್ಲಿ ರಿಕವರಿ ಮಾಡ್ತಾರೆ ಅಲ್ಲಿ ಸುತ್ತಮುತ್ತಲು ಇರೋರು ಅದು 102, 104 ಆಗುತ್ತೆ. ಸ್ಥಳೀಯರನ್ನ ಕರೆದುಕೊಂಡು ಹೋಗಿ ಮಾಡ್ಬೇಕಂತಾಗುತ್ತೆ. ಈಗ ಸರ್ಕಾರಿ ನೌಕರನ್ನು ಕರೆದುಕೊಂಡು ಮಾಡ್ಬೇಕಾಗುತ್ತೆ. FSL ನವರು ಅವ್ರು ಯಾರಾದ್ರೂ ಇರ್ತಾರಾ? ಈಗ ಅದರಲ್ಲಿ ಬಾಡಿ ಎಕ್ಸ್ಯೂಮ್ ಮಾಡೋದಿದ್ರೆ ಅವ್ರು ಇರ್ಲೇಬೇಕಾಗುತ್ತೆ. ಯಾಕಂದ್ರೆ DNA ಪ್ರೊಫೈಲ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. DNA ಪ್ರೊಫೈಲ್ ಕಲೆಕ್ಟ್ ಮಾಡ್ಬೇಕಾದ್ರೆ ತಜ್ಞರು ಇರ್ಬೇಕು. ಅದರಲ್ಲಿ ಕೂದಲು ಸಿಕ್ಕಿದ್ರೆ ಅಥವಾ ಬೋನ್ಸ್ ಸಿಕ್ಕಿದ್ರೆ, ತಲೆಬುರುಡೆ ಸಿಕ್ಕಿದ್ರೆ ಅದನ್ನೆಲ್ಲ ನೀಟಾಗಿ ಕಲೆಕ್ಟ್ ಮಾಡಿ ಅದಕ್ಕೆ ಮರ್ಜರ್ ಮಾಡಿ ಅದಕ್ಕೆ ಸೀಲ್ ಮಾಡಿ ಅದನ್ನ ತಕ್ಷಣ FSLಗೆ ಕಳಿಸಿದೆಲ್ಲ ಕೂಡ ಯೂಸ್ ಆಗುತ್ತೆ. ಯಾಕಂದ್ರೆ ಚೈನ್ ಆಫ್ ಕಸ್ಟಡಿ ಅನ್ನೋದು ಒಂದಿದೆ. ಚೈನ್ ಆಫ್ ಕಸ್ಟಡಿ ಅನ್ನೋದಿದೆ. ಆ ಚೈನ್ ಆಫ್ ಕಸ್ಟಡಿನಲ್ಲಿ ತಪ್ಪು ಆದ್ರೆ ಭಾರಿ ತೊಂದರೆಗಳು ಆಗುತ್ತೆ. ಅದು ಆಮೇಲೆ ಫ್ಯೂಚರ್ ಅಲ್ಲಿ ಕೇಸ್ಗೆ ಒಂದು ಬೆನಿಫಿಟ್ ಆಫ್ ಡೌಟ್ ಆಗುತ್ತೆ. ರೈಟ್. ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಇದು ಹಿರಿಯ ವಕೀಲರಾದ ಬಾಲನ್ ಅವರ ಪ್ರತಿಕ್ರಿಯೆ. ಅಲ್ಲಿ ಮಾಡ್ಲಿಕ್ಕೆ ಹಿರಿಯ ವಕೀಲರಾದ ಬಾಲನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್, ಕೊನೆಗೂ ಒಂದು ಸ್ಥಳ ಮಹಜರು ಅನ್ನೋ ಹಂತಕ್ಕೆ ಬಂದಿದೆ ಪ್ರಕರಣದ ತನಿಖೆ. ಈ ಘಟ್ಟ ಎಷ್ಟು ಮಹತ್ವವಾದದ್ದು ಅದನ್ನು ವಿವರಿಸೋದಾದ್ರೆ ಸರ್? ಹಲೋ ಸರ್, ನಮಸ್ಕಾರ. ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹೇಳಿ ಮೇಡಮ್. ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಸದ್ಯಕ್ಕೆ ಧರ್ಮಸ್ಥಳ ಪ್ರಕರಣದಲ್ಲಿ. ಎಷ್ಟು ಇಂಪಾರ್ಟೆಂಟ್ ಸರ್ ಇದು? ಸ್ಥಳ ಮಹಜರ್ ಮಾತ್ರ ಅಲ್ಲ, ಇದು ಅಮಾನತು ಮಹಜರ್ ಕೂಡ. ಸ್ಥಳ ಅಂದ್ರೆ ಈ ಸ್ಕೆಲೆಟನ್ಸ್ ಬರಿಯಲ್ ಮಾಡಿರೋದು, ಅಂದ್ರೆ ಹೆಣವನ್ನು ಬರಿಯಲ್ ಮಾಡಿರೋ ಜಾಗ ಭಾರಿ ಮಹತ್ವವಾದದ್ದು. ಅದು ಯಾರ ಮುಖಾಂತರ ಅದು ರಿಕವರಿ ಮಾಡ್ತಾರೆ ಅನ್ನೋದು ಮಹತ್ವವಾದದ್ದು. ಎರಡನೇದು, ಈಗ ಇವರು ಅದನ್ನ ಬರಿಯಲ್ ಮಾಡಿರೋರು, ಇವರು ಬರಿಯಲ್ ಮಾಡಿದಕ್ಕೆ ಹೇಳಿದ್ದು ಯಾರು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಅದನ್ನ ಇದರಲ್ಲಿ ABCD ಅವ್ರನ್ನ ಬಂಧಿಸಿ ಅವ್ರ ಮುಖಾಂತರ ಈ ಜಾಗವನ್ನು ತೋರಿಸಿದ್ರೆ ಅದರ ಮಹತ್ವ ಜಾಸ್ತಿ ಆಗುತ್ತೆ. ಈಗ ಇವರು ವಿಸಿಲ್ ಬ್ಲೋವರು ಮತ್ತು ಇವ್ರನ್ನ ಆರೋಪಿ ಮಾಡಬಾರ್ದು. ಫ್ಯೂಚರ್ ಅಲ್ಲಿ ಅವ್ರನ್ನ ಅಪ್ರೂವರ್ ಮಾಡ್ಬೋದು ಏನಾಗ್ಲೂ ಮಾಡ್ಬೋದು. ಅದರಿಂದ ಈ ಸ್ಥಳ ಮಹಸರಿಗೆ ಭಾರಿ ಮಹತ್ವ ಇದೆ. ಇದಕ್ಕೆ ಸಾಕ್ಷಿದಾರರು ಯಾರು, ಇದನ್ನ ಸರ್ಕಾರಿ ಸಾಕ್ಷಿದಾರರನ್ನ ಹಾಕೊಂಡ್ರೆ ಒಳ್ಳೇದು. ಅದನ್ನ ಬಿಟ್ಟು ಅವರು ಈಗ ಪ್ರತಿಕೂಲ ಸಾಕ್ಷಿಗಳನ್ನ ಹಾಕೊಂಡ್ರೆ ಕೇಸು ಕೆಟ್ಟೋಗುತ್ತೆ. ಪ್ರತಿಕೂಲ ಸಾಕ್ಷಿ ಕೇಸು ಕೆಟ್ಟೋಗುತ್ತೆ. ಯಾಕಂದ್ರೆ ಕೋರ್ಟ್ ಅಲ್ಲಿ ಬಂದ್ರೆ ಈ ಮಗಸರಿಗೆ ನಮ್ಮ ಹತ್ರ ಸಹಿ ಪೊಲೀಸ್ ಠಾಣೆಯಲ್ಲಿ ತಗೊಂಡ್ರು ಅಥವಾ ಸಿಟ್ ಆಫೀಸಲ್ಲಿ ತಗೊಂಡ್ರು ಅಂತ ಅವ್ರು ಸುಳ್ಳು ಹೇಳ್ಬಿಟ್ರೆ ಅದಕ್ಕೆ ಧಕ್ಕೆ ಬೀಳುತ್ತೆ. ಅದು ಸರ್ಕಾರಿ ಸಾಕ್ಷಿದಾರನ್ನೇ ಹಾಕೊಂಡ್ರೆ ಒಳ್ಳೇದಾಗುತ್ತೆ. ಇವಾಗ ಸದ್ಯಕ್ಕೆ ಸ್ಥಳ ಮಹಜರ್ ನಡೆಯುವಾಗ ಯಾರ್ಯಾರು ಇರ್ತಾರೆ ಸರ್? ಕೇವಲ SIT ಅಧಿಕಾರಿಗಳು ಮಾತ್ರ ಅಲ್ಲ, ಸ್ಥಳೀಯ ಪೊಲೀಸರು ಮಾಡಿದ್ರೆ ಅಲ್ಲಿ ತಹಶೀಲ್ದಾರ್ ಇರ್ತಾರೆ, ಮ್ಯಾಜಿಸ್ಟ್ರೇಟ್, ನ್ಯಾಯಾಧೀಶರು ಆದೇಶ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಸರ್ಕಾರಿ ಸಾಕ್ಷಿದಾರರು ಇರ್ತಾರೆ, ಪ್ರೈವೇಟ್ನವರು ಇರ್ತಾರೆ. ಅಲ್ಲ ಯಾವ ಜಾಗದಲ್ಲಿ ರಿಕವರಿ ಮಾಡ್ತಾರೆ ಅಲ್ಲಿ ಸುತ್ತಮುತ್ತಲು ಇರೋರು ಅದು 102, 104 ಆಗುತ್ತೆ.
ಸ್ಥಳೀಯರನ್ನ ಕರೆದುಕೊಂಡು ಹೋಗಿ ಮಾಡ್ಬೇಕಂದಾಗುತ್ತೆ. ಈಗ ಸರ್ಕಾರಿ ನೌಕರನ್ನು ಕರೆದುಕೊಂಡು ಮಾಡ್ಬೇಕಾಗುತ್ತೆ. ಈ FSL ನವರು ಅವ್ರು ಯಾರಾದ್ರೂ ಇರ್ತಾರಾ ಈಗ ಅದರಲ್ಲಿ ಬಾಡಿ ಎಕ್ಸ್ಯೂಮ್ ಮಾಡೋದಿದ್ರೆ ಅವ್ರು ಇರ್ಲೇಬೇಕಾಗುತ್ತೆ. ಯಾಕಂದ್ರೆ DNA ಪ್ರೊಫೈಲ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. DNA ಪ್ರೊಫೈಲ್ ಕಲೆಕ್ಟ್ ಮಾಡ್ಬೇಕಾದ್ರೆ ತಜ್ಞರು ಇರ್ಬೇಕು. ಅದರಲ್ಲಿ ಕೂದಲು ಸಿಕ್ಕಿದ್ರೆ ಅಥವಾ ಬೋನ್ಸ್ ಸಿಕ್ಕಿದ್ರೆ, ತಲೆಬುರುಡೆ ಸಿಕ್ಕಿದ್ರೆ ಅದನ್ನೆಲ್ಲ ನೀಟಾಗಿ ಕಲೆಕ್ಟ್ ಮಾಡಿ, ಅದಕ್ಕೆ ಮರ್ಜರ್ ಮಾಡಿ, ಅದಕ್ಕೆ ಸೀಲ್ ಮಾಡಿ, ಅದನ್ನ ತಕ್ಷಣ FSLಗೆ ಕಳ್ಸಿದೆಲ್ಲ ಕೂಡ ಯೂಸ್ ಆಗುತ್ತೆ. ಯಾಕಂದ್ರೆ ಚೈನ್ ಆಫ್ ಕಸ್ಟಡಿ ಅನ್ನೋದು ಒಂದಿದೆ. ಚೈನ್ ಆಫ್ ಕಸ್ಟಡಿ ಅನ್ನೋದಿದೆ. ಆ ಚೈನ್ ಆಫ್ ಕಸ್ಟಡಿನಲ್ಲಿ ತಪ್ಪು ಆದ್ರೆ ಭಾರಿ ತೊಂದರೆಗಳು ಆಗುತ್ತೆ. ಅದು ಆಮೇಲೆ ಫ್ಯೂಚರ್ ಅಲ್ಲಿ ಕೇಸ್ಗೆ ಒಂದು ಡೌಟ್, ಬೆನಿಫಿಟ್ ಆಫ್ ಡೌಟ್ ಆಗುತ್ತೆ. ರೈಟ್ ರೈಟ್. ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಇದು ಹಿರಿಯ ವಕೀಲರಾದ ಬಾಲನ್ ಅವರ ಪ್ರತಿಕ್ರಿಯೆ.